ಕೊಟ್ಟು ನಿನಗೆಷ್ಟು ಸತ್ತಿರಬಹುದು? ಯಾರು ಯಾರು ತಿಳಿದಕ್ಕೋಸ್ಕರ ಊರು ಊರು ಸುತ್ತಿ ಗರ್ವ ತುಂಬಿದ ಶ್ರೀಮಂತರ ಗರ್ವ ಭಂಗ ಮಾಡಿ ಧರ್ಮದ ದಾರಿ ತೋರಿಸುವ ಕಲಿಯುಗದ ಧರ್ಮರಾಯ. ಕಲಿಯುಗದ ಕರ್ಣ ನಿನ್ನಂತ ಕಲಿಯುಗದ ಕರ್ಣಗಳನ್ನು ನಾನೆಷ್ಟು ನೋಡಿಲ್ಲ. ಧರ್ಮದ ದಾರಿ ತೋರಿಸುವ ಈ ಕಂಡೂರಿಗೆ ನನಗೆ ಬುದ್ಧಿ ಕಲಿಸಿಕೊಳ್ತೀಯ? ಮರ್ಯಾದೆಯಿಂದ ಹೇಳ್ತೇನೆ, ನಾನು ಹೋಗೋದು ಒಳ್ಳೆ ಕೆಲಸಕ್ಕೆ, ನನ್ನನ್ನು ತಡೆಯಬೇಡ. ಕಂಡವರ ಆಸ್ತಿ ಮೇಲೆ ಕಣ್ಣಾಕಿ ಅವರ ಆಸ್ತಿಯ ಅಂತಃಸದಿಂದ ಬೆಳಕಿರುತ್ತದೆ. ಸುಮ್ಮನೆ ಹೊರಟು ಹೋಗ್ಬಿಡು. ನಿನ್ನ ಕೈಯಲ್ಲಿರುವ ಕಾಗದ ಪತ್ರಗಳನ್ನು ಕೊಟ್ಟು ಹೊರಟು ಹೋಗು. ಲೇ ಕಲಿಯುಗದ ಕರ್ಣ, ನನ್ನ ಕೈಯಲ್ಲಿರುವ ಆಸ್ತಿ ಪತ್ರಗಳನ್ನು ಕೊಟ್ಟು ಬಿಡ್ಲಿಕ್ಕೆ ಹಾಗಾಗಿ ನಿಮ್ಮ ಅಪ್ಪನ ಬಳಿ ಆಸ್ತಿ ಪತ್ರ ತಿಳ್ಕೊಂಡಿದ್ದೀಯ? ನನ್ನ ಅಪ್ಪನ ಬಗ್ಗೆ ಮಾತನಾಡಿರ ಅರ್ಜುನ, ಕೋಪದ ಕೈಗೆ ಬುದ್ಧಿ ಕೊಟ್ಟು ಪಾಪಕತ್ತಿಗೆ ಹೇಳಿ ಮಾಡಿಕೊಡ್ತೀಯ. ಅರ್ಜುನ, ನಿನ್ ಸರಿನಾ ಇದು? ಯಾವುದೋ ಕಾಡು ಹಂದಿಯೊಂದು ನನ್ನನ್ನು ಕುಕ್ಕಲ ಬಂದಿತ್ತು. ಅದಕ್ಕೆ ಈ ಕಂಗೆಟ್ಟು ಈ ಕೆಂಗಟ್ಟ ಹುಲಿ ಆ ವಿಷ ಸರ್ಪವನ್ನು ಕುಕ್ಕಲು ಹೊಂಚಾಗಿದ್ದು. ಕಾಗದ ಪತ್ರಗಳನ್ನು ಕೊಟ್ಟು ಬಿಡಬೇಕಂತೆ. ಯಾಕಂದ್ರೆ ಕಾಗದ ಪತ್ರ ನಾನು ಕೊಡ್ಬೇಕು? ನೋಡಿ, ನೀನ್ ಯಾರಂತ ನಂಗೆ ಗೊತ್ತೇ ಇಲ್ಲ. ನೀವು ಮುಖ ಪರಿಚಯ ನನಗಿಲ್ಲ. ಅಂಥದ್ರಲ್ಲಿ ಒಂದು ಇರುವಿಗೂ ಕೂಡ ನೋವು ಮಾಡದ ನನ್ನ ತಮ್ಮನ ಮೇಲೆ ಯಾಕಿಷ್ಟು ಸಿಟ್ಟು, ಯಾಕೆ ಜಗಳ? ಹೇಳ್ತೀನಿ. ಧರ್ಮದ ದೊರೆಯಾದ ನಿನ್ನ ಹತ್ತಿರ ಹೇಳುತ್ತೇನೆ. ಅವನು ಕೊಂಡರ ಆಸ್ತಿಯನ್ನು ತಹಶೀಲ್ದಾರ್ ಆಫೀಸಿನಿಂದ ಕದ್ದು ಒಯ್ಯುತ್ತಿದ್ದ. ಅದನ್ನು ಕೊಡುವೆ ಎಂದು ಕೇಳಿದೆ. ಆದರೆ ಅವನು ಕೊಡುವುದಿಲ್ಲ ಎಂದು ಹಠ ಮಾಡಿದ. ಅದಕ್ಕೆ ಅವನು ಸುರಳಿಟ್ಟು. ಅಲ್ಲಪ್ಪ, ಅದು ಆ ಸೌಕರ್ಯ ಸಂಬಂಧಪಟ್ಟ ಕಾಗದ ಪತ್ರಗಳು ತಗೊಂಡು ನನ್ನ ತಮ್ಮ, ಅದಕ್ಕೂ ನಿನಗೂ ಏನು ಸಂಬಂಧ ಅಂತ? ಸಂಬಂಧವಿದೆಯಪ್ಪ, ಸಂಬಂಧವಿದೆ. ಇಂದಿಗೆ 25 ವರ್ಷಗಳ ಹಿಂದೆ ನನ್ನ ತಂದೆ ತಾಯಿಗಳ ಆಸ್ತಿಯದು. ಅದಕ್ಕೂ ನನಗೂ ಸಂಬಂಧವಿದೆ. ಅಂದರೆ ನೀನು ವಸಂತೇಶ್ವರ ಮಗ ಕರುಣೇಶ್ವರಿನ? ಹೌದಣ್ಣ. ನನ್ನ ಬಗ್ಗೆ ನಿಮಗೇನು ಗೊತ್ತು? ಗೊತ್ತಪ್ಪ, ತುಂಬಾ ಚೆನ್ನಾಗಿ ಗೊತ್ತು. ನಿನ್ನ ತಂದೆ ತಾಯಿಯ ಬಗ್ಗೆನೂ ಗೊತ್ತು, ನಿನ್ನ ತಮ್ಮಂದಿರ ಬಗ್ಗೆನೂ ಗೊತ್ತು. ಅಷ್ಟೇ ಯಾಕೆ, ನಿಮ್ಮ ತಂದೆ ತಾಯಿನ ಕೊಂದಂತ ದೂತ ಆ ರಾಕ್ಷಸ ಜಯರಾಜ ಪೃಥ್ವಿರಾಜ ಬಗ್ಗೆನೂ ಚೆನ್ನಾಗಿ ಗೊತ್ತು. ನನಗೆಲ್ಲ ಚೆನ್ನಾಗಿ ಗೊತ್ತಪ್ಪ. ಏನು ಗೊತ್ತಂತ ಹೇಳಪ್ಪ, ಹೇಳು. ಅದೊಂದು ದೊಡ್ಡ ಕಥೆಯಪ್ಪ. ಇವತ್ತು ನಾನು ಅದನ್ನು ಹೇಳಿ ನನ್ನ ಮನಸ್ಸು ನಿರ್ಮಲ ಮಾಡ್ಕೊಳ್ತೀನಿ. ಕಾರಣ, ನಿನ್ನ ತಂದೆ ಊರಿಗೊಬ್ಬ ಆದರ್ಶ ವ್ಯಕ್ತಿಯಾಗಿದ್ದ, ಸಮಾಜ ಸೇವಕರಾಗಿತ್ತು. ಬಡವರ ಬಂಧು ಆಗಿಕೊಂಡು ಪ್ರತಿಯೊಬ್ಬರ ಮನೆಯ ಆಶಾಕೀರ್ಣವಾಗಿತ್ತು. ಹೆಣ್ಣು ಮಕ್ಕಳನ್ನು ಬಾಳಿನ ತಂದೆಯಾಗಿ ಬೆಳೆದಂಥವ್ರು. ನಿನ್ನ ತಾಯಿ ಕೂಡ ಗಂಡನಿಗೆ ತಕ್ಕ ಹೆಂಡತಿಯಾಗಿ ಪತಿಯ ಮಾತಲ್ಲಿ ಅನಿಸ್ತಿದ್ದರು. ಪತಿಗೆ ಯಾವತ್ತು ಬೆಂಬಲವಾಗಿ, ಶಕ್ತಿಯಾಗಿ, ಸ್ಫೂರ್ತಿಯಾಗಿ ನಿಂತುಕೊಂಡಿದ್ದ ತಾಯಿ. ಅದೇ ಮನೆಯಲ್ಲಿ ನನ್ನ ಅಕ್ಕ ಕೆಲಸಕ್ಕಿತ್ತು. ಒಂದಿನ ನಾನು ನನ್ನ ಅಕ್ಕನ ಮಾತಾಡ್ಸ್ಕೊಳ್ಬೇಕು ಅಂತ ನಿಮ್ಮ ಮನೆಗೆ ಬಂದೆ. ಯಾವತ್ತು ನಂದಗೋಕುಲವಾಗಿ ನಗುತ್ತಾ ಇರೋ ನಿಮ್ಮ ಮನೆಯಲ್ಲಿ ಯಾವತ್ತು ಸ್ಮಶಾನ ಮೌನ. ಏನಂತ ಒಳಗೋಗಿ ನೋಡ್ತೀನಿ, ನಿನ್ನ ತಂದೆ ತಾಯಿ ರಕ್ತದ ಮೊಡವೆಯಲ್ಲಿ ಉಸಿರಿದ್ದರಪ್ಪ. ಅದನ್ನು ಕಂಡು ಗಾಬರಿಯಾಗಿ ನನ್ನ ಅಕ್ಕನನ್ನು ಕೂಕೊಂಡೆ. ನನ್ನ ಅಕ್ಕನು ಕೂಡ ಪ್ರಾಣ ಕಳೆದುಕೊಂಡು ಕೊನೆ 2 ಉಸಿರು ಹಿಡಿದುಕೊಂಡಿದ್ದಪ್ಪ. ಅಕ್ಕನ ಬಳಿ ಹೋಗಿ ಕೇಳಿದೆ, ಏನಿದು, ಏನು ಹೀಗಾಗ್ತಿದೆ ಅಂತ. ಆಗ ನನ್ನ ಅಕ್ಕನ ಹೇಳಿದ್ದು, ಆ ಜಯರಾಜ ಪೃಥ್ವಿರಾಜ್ ಬಂದು ನಿನ್ನ ತಂದೆ ತಾಯಿನ ಕೊಂದು ಹೋದ್ರು ಅಂತೇಳಿ. ಅಷ್ಟೇ ಅಲ್ಲ,
ನಿನ್ನ ತಮ್ಮಂದಿರನ್ನ ಹಾಗೂ ತನ್ನ ಮಗಳನ್ನ ಕಾಪಾಡಲಿಕ್ಕೆ ಕೋಣೆಯಲ್ಲಿ ಬಚ್ಚಿಟ್ಟಿದ್ದೇನೆ ಅಂತ ಕೋಣೆ ತೋರಿಸಿಲ್ಲಪ್ಪ. ನನ್ನ ಸಮಾನ ಅಂತ ನನ್ನ ಕೈಲಿ ಮಾತು ತಗೊಂಡು ವಚನ ತಗೊಂಡು ಈ ಎಲ್ಲ ಮಕ್ಕಳ ಜವಾಬ್ದಾರಿ ನಿನಗೆ ಸೇರಿದ್ದು. ಈ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳಪ್ಪ. ಕಾರಣ ಒಬ್ಬ ಹೊರಗೆ ಆಡ್ಲಿಕ್ಕೆ ಹೋಗಿದ್ದಾನೆ, ಅವನನ್ನು ಕರ್ಕೊಂಡು ಅವನನ್ನು ಹುಡುಕೊಂಡು ಮನೆಗೆ ಕರ್ಕೊಂಡು ಹೋಗು. ಈ ಎಲ್ಲ ಮಕ್ಕಳ ಜವಾಬ್ದಾರಿ ನಿನಗೆ ಅಂತ ನನ್ನ ಅಕ್ಕ ನನಗೆ ಎಲ್ಲ ಜವಾಬ್ದಾರಿ ಹೊರಿಸಿದ್ದಪ್ಪ. ಅವತ್ತು ನಾನು ಅಕ್ಕನಿಗೆ ಮಾತು ಕೊಟ್ಟಿದ್ದೆ, ಎಲ್ಲ ಮಕ್ಕಳ ಜವಾಬ್ದಾರಿ ಹೊತ್ಕೊಳ್ತೀನಿ, ಇವರೆಲ್ಲ ಭವಿಷ್ಯಕ್ಕಾಗಿ ನಾನು ಇರ್ತೀನಿ. ಅದಕ್ಕಾಗಿ ನಾನು ಇವತ್ತರೆಗೂ ಮದುವೆ ಆಗದೆ ನನ್ನೆಲ್ಲ ತಮ್ಮಂದಿರನ್ನ ನನ್ನ ಅಕ್ಕನ ಮಗಳನ್ನ ಸಾಕೊಂಡು ಇದ್ದೇನಪ್ಪ. ನಿನ್ನನ್ನು ಸಾಕಷ್ಟು ಹುಡುಕ್ತೆ, ಊರು ತುಂಬ ಹುಡುಕ್ತೆ, ಎಲ್ಲೆಲ್ಲ ಹುಡುಕ್ತೆ, ಕೊನೆಗಿಂದ ಪತ್ತೆ ಆಗಲಿಲ್ಲ. ನನಗನ್ನಿಸ್ತು ಜಯರಾಜ ಪೃಥ್ವಿರಾಜ ನಿನ್ನನ್ನು ಕೊಂದು ಹಾಕ್ಬಿಟ್ರು ಅಂತ ಹೇಳಿ ನಿನ್ನ ಹುಡುಕೋ ಪ್ರಯತ್ನ ನಿಲ್ಲಿಸ್ಬಿಟ್ಟೆ. ಅಂದರೆ ನನ್ನ ತಮ್ಮಂದಿರು ಇನ್ನು ಬದುಕಿದ್ದಾರೆ, ಎಲ್ಲಿದ್ದಾರೆ, ಹೇಗಿದ್ದಾರೆ ಅಣ್ಣ, ಹೇಳಣ್ಣ. ನಿನ್ನ ತಮ್ಮಂದಿರು ಬದುಕಿದ್ದಾರೆ. ಈ ಅರ್ಜುನ ಇದ್ದಾನಲ್ಲ, ಇವನು ತಮ್ಮ ಅರ್ಜುನ. ಈ ಕರ್ಣ ನಿನ್ನ ಅಣ್ಣ. ಅಣ್ಣ, ಏನು ಹೇಳ್ತೀರಿ? ನಾವು ಒಡ ಹುಟ್ಟಿದವರ? ನೀವೇ ಸ್ವತಃ ಒಡ ಹುಟ್ಟಿದವರು. ಕರ್ಣ, ಹೇಳಣ್ಣ. ನಿನ್ನ ತಮ್ಮ ಅರ್ಜುನ ಇದ್ದಾನೆ, ಶಂಕರ ಮನೇಲಿದ್ದಾನೆ. ಹೌದಾ? ಹಾಗೆಯೇ ನೀನು ಯಾವ ಆಸ್ತಿ ಪತ್ರಗಳನ್ನು ಸುಟ್ಟುಕೊಂಡೆ, ಆಸ್ತಿ ಪತ್ರಗಳು ಇಲ್ಲ ಅಂತ ಹುಡುಕ್ತಾ ಇದೆಯಲ್ಲ, ಆ ಆಸ್ತಿ ಪತ್ರ ನನ್ನ ಮನೆಯಲ್ಲಿ ಇವತ್ತಿಗೂ ಜೋಪಾನವಾಗಿದೆ. ನನ್ನ ಅಕ್ಕ ಆಸ್ತಿ ಪತ್ರ ನನ್ನ ಕೈಲಿ ಕೊಟ್ಟಿದ್ದಾಳೆ, ಅದು ನನ್ನ ಮನೆಯಲ್ಲಿ ಸುರಕ್ಷಿತವಾಗಿದೆ. ಅಣ್ಣ, ದುಡ್ಡಿನ ದುರಂಕಾರದಿಂದ ಬೆಳೆಯುತ್ತಿರುವ ಆ ಜಯರಾಜ್ ಮತ್ತು ಪೃಥ್ವಿರಾಜರಿಗೆ ಸರಿಯಾದ ಬುದ್ಧಿಯನ್ನು ಕಲಿಸಿಕೊಡ್ತೇವೆ ಅಣ್ಣ. ಕೋಪದ ಭರದಲ್ಲಿ, ಸಿಟ್ಟಿನ ಭರದಲ್ಲಿ ಅನಾಹುತ ಎಡೆ ಮಾಡಿಕೊಡಬೇಡ ದಯವಿಟ್ಟು. ನೋಡಿ, ನೀವಿಬ್ಬರು ಸೇರಿ ಈ ಒಂದು ದುಷ್ಟತನದ ಮೇಲೆತ್ತಿರುವಂತಹ ಜಯರಾಜ್ ಪೃಥ್ವಿರಾಜ್ ಅಂತ ಸರಿಯಾದ ಶಿಕ್ಷೆಯನ್ನು ಕಲಿಸಿ ಕಾನೂನಿಗೆ ಹೋಲಿಸಿ ಅವರು ಮಾಡಿದ ಪಾಪಕ್ಕೆ ತಕ್ಕ ಶಿಕ್ಷೆ ಅನುಭವಿಸುವಂತೆ ಮಾಡಿ ನಿಮ್ಮ ಆಸ್ತಿಯನ್ನು ಮರಳಿ ಪಡೆದು ಮತ್ತೆ ಊರಿನಲ್ಲಿ ನೆಮ್ಮದಿ ಶಾಂತಿಯನ್ನು ಹುಟ್ಟು ಹಾಕುವಂತಹ ಸುಳಿದತ್ತ ಕಂದಾಜು ನೀವು ಆಗಿರ್ಬೇಕು. ಜಯರಾಜ, ಪೃಥ್ವಿರಾಜ, ನಿಮ್ಮನ್ನು ಸರ್ವನಾಶ ಮಾಡಲು ಬರ್ತಿದ್ದೇವೆ ಈ ಹೊರ ಹೊತ್ತಿದ ಅಣ್ಣ ತಮ್ಮಂದಿರು. ಮಾಡೋಣ. ಜಯರಾಜ್, ನೀವು ಈ ಜಗತ್ತಿನ ಯಾವ ಮೂಲೆಯಲ್ಲಿ ಅಡಗಿದರು ಈ ಒಡ ಹುಟ್ಟಿದ ಸೋದರರು ಕಲಿಯುಗದ ಕರ್ಣಾರ್ಜುನರಾಗಿ ನಿಮ್ಮ ಅಂತ್ಯ ಆಡಲು ಬರ್ತಿದ್ದಾರೆ ಮಗನೇ. ಈ ನಿನ್ನ ತಮ್ಮಂದಿರಿಗೆ ಆಶೀರ್ವಾದ ಮಾಡೋಣ. ತಾಯಿ ಕಾಳಿಕಾಂಬೆ, ನಿಮ್ಮ ಈ ವಿಜಯಕ್ಕೆ ದಿಗ್ವಿಜಯಕ್ಕೆ ಯಾವ ಯಶಸ್ಸು ಕೊಡಲಿ ಅಂತ ಬೇಡ್ಕೊಳ್ತೀನಿ ತಾಯಿ. ಅಮ್ಮ, ನನ್ನ ಈ ತಮ್ಮಂದರ ಕಾಪಾಡುವ ಹೊಣೆ ನಿನ್ನದ ಮಾತು ನಿನ್ನದು. ಆಯ್ತಣ್ಣ, ಆ ದುಷ್ಟನ್ನು ಸಂಹಾರ ಮಾಡಿ. ಆಯ್ತಣ್ಣ, ನಾವೇ ನಾವು ಬರ್ತೀವಿ.